ಹಾಯ್ ಆಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇದು ಥರ್ಸ್ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ. ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಇವತ್ತಿನ ಈವ್ನಿಂಗ್ ಲಾಗ್ ಥರ್ಸ್ಡೇದು. ಸೂರ್ಯ ಕೂಡ ಮುಳುಗ್ತಾ ಇದ್ದಾರೆ. ಆಗ ಅವತ್ತು ಸಂಕಷ್ಟಿ ಕೂಡ ಇತ್ತು. ಪೂಜೆ ಲಾಗ್ ಆಗಿದೆ. ಬೆಳಗ್ಗೆನೆ ಕಡಲೆಕಾಳು ಕೂಡ ನೆನೆಸಿಕ್ಕಿದೆ. ಸ್ವಲ್ಪ ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ದೇವ್ರ ನೈವೇದ್ಯಕ್ಕೆ ಅಂತ. ಅದು ಕೂಡ 3 ಕೂಗಿಸ್ಕೊಂಡೆ. ನಮ್ಮ ಯಜಮಾನ್ರು ಕೂಡ ಲೀವ್ ಇತ್ತು. ಮಕ್ಳ ಜೊತೆ ಹಾಗೆ ಆಟ ಆಡ್ತಾ ಇದ್ರು. ಹಾಗೆ ಗರ್ಕೆ ಕಿತ್ಕೊಬರೋಣ ಅಂತ ಮನೆ ಮೇಲೆ ಪಾಟ್ಗೆ ಗರ್ಕೆ ಕೂಡ ಸ್ವಲ್ಪ ಹಾಕಿದ್ದು. ಅದು ಚೆನ್ನಾಗಿ ಬಂದಿತ್ತು. ಅದು ಕೂಡ ತಗೊಂಡು ಬಂದೆ. ಹಾಗೆ ಎಲ್ಲ ವಾಶ್ ಮಾಡಿಕೊಂಡು ನೆನ್ನೆ ಬೆಳೆದಾಗ ಅದನ್ನು ಕಿತ್ತಿ ನಾವು ಹಾಕಿದಾಗ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಮನೆ ಹತ್ರನೇ ಹೊರಗಡೆ ತಂದು ಹಾಕೋದ್ಕಿಂತ ನಾವೇ ಅದನ್ನು ಬೆಳೆಯೋದು. ಹಾಗೆ ಹೂವು ಪಾಟೆಲ್ಲ ತಂದು ಹಾಕಬೇಕಂತ ಆಸೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಾಡೋಣ. ಹಾಗೆಲ್ಲ ರೆಡಿ ಮಾಡ್ಕೊಳ್ಳಿ. ಪುಟಾಣಿ ಗಣೇಶ ಇದೆ, ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ. ಹಾಗೆ ಪೂಜೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ದೇವರಿಗೆಲ್ಲ ಹೂವು ಇಕ್ಕಿ ರೆಡಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬೆಳಗ್ಗೆನೇ ಒಂದು ಸತಿ ಪೂಜೆ ಆಗಿತ್ತು. ರಾಯರ ವಾರ ಮತ್ತು ಸಾಯಿಬಾಬಾ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಮತ್ತೆ ಸಂಜೆ ಮೇಲೆ ಗಣೇಶನ ಪೂಜೆ ಮಾಡೋಣ ಅಂತ ಹಾಗೆ ಮಾಡ್ಕೊತಾ ಇದ್ದೆ. ವಾರದಲ್ಲಿ ಗುರುವಾರ ಅಂದರೆ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ. ಸ್ವಲ್ಪ ವಾರ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿರುತ್ತೆ ದೇವ್ರ ಮನೆದು. ಹಾಗೆ ಸಂಕಷ್ಟಿ ಇರೋದ್ರಿಂದ ಸಂಜೆ ಕೂಡ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಹಾಗೆ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆಕಾಳು, ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೆ. ಸಾಸಿವೆನೋ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಕಡಲೆಕಾಳು ಬೇಯಿಸಿರೋ ನೀರು ತೆಗ್ದು ಕಾಳು ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಕಾಯಿ ತುರಿನೂ ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ದೇವ್ರ ನೈವೇದ್ಯಕ್ಕೂ ಕೂಡ ಇಟ್ಟು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಪ್ರತಿ ತಿಂಗಳು ಸಂಕಷ್ಟಿ ಮಾಡೋ ಶಕ್ತಿಯ ದೇವ್ರು ನನಗೆ ಕೊಡಲಿ ಅಂತ ಕೇಳ್ಕೊತೀನಿ. ತುಂಬ ಇಷ್ಟ ಆಗುತ್ತೆ ಗಣೇಶ. ಮಕ್ಕಳು ಮನೇಲಿದ್ದರೆ ಈ ಥರ ಎಲ್ಲ ಮಾಡಬೇಕಲ್ವ. ಒಳ್ಳೆ ವಿದ್ಯಾಬುದ್ಧಿ ಅವರು ಕೊಡಲಿ ಅಂತ ಕೇಳ್ಕೊಳ್ಳೋಕ್ಕೋಸ್ಕರ. ಹಾಗೆ ಪೂಜೆ ಕೂಡ ನಡೀತಾ ಇತ್ತು. ಪೂಜೆ ಎಲ್ಲ ಆದಮೇಲೆ ಅಡುಗೆ ಕೂಡ ಮಾಡಿದೆ. ಮೊಸಪ್ಪು ಸಾರು ಮಾಡಿದ್ದೆ, ಮಾಡಿಕೊಂಡೆ ಆಗಲೇ. ಮೊಸಪ್ಪು ಸಾರು ಮಾಡಿ ಹಾಗೆ ಹಪ್ಪಳ ಕೂಡ ಹಾಕ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ನೈಟ್ 8 ಗಂಟೆ ಆಯಿತು. ಮಕ್ಕಳಿಗೆಲ್ಲ ಹಾಗೆ ಓದಿಸ್ಕೊಂಡು ಊಟ ಕೂಡ ಮಾಡಿಕೊಂಡೆ. ಇವತ್ತಿನ ಸಂಕಷ್ಟ ಚತುರ್ಥಿ ಕೂಡ ಮುಗೀತು, ಊಟ ಕೂಡ ಮುಗೀತು, ಮತ್ತು ಕ್ಲೀನಿಂಗ್ ಕೂಡ ಎಲ್ಲ ಮುಗಿಸಿ ಎಲ್ಲ ಮಲ್ಕೊಳಕ್ಕೆ ರೆಡಿ ಆದವು. ನನಗೆ ಯಾಕೋ ಸ್ವಲ್ಪ ನನ್ನ ಹ್ಯಾಬಿಟ್ ಬಂದುಬಿಟ್ಟು ಸ್ವಲ್ಪ ಹೊಲಿಗೆಯಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ನೈಟೆಲ್ಲ ಮಕ್ಳಿಗೆ ಹಾಸ್ಕೊಟ್ಬಿಟ್ಟು ನಾನು ಸ್ವಲ್ಪ ನನಗೆ ಯಾಕೋ ಒಂದು ಬ್ಲೌಸ್ ಹೊಲಿಬೇಕು ಅನ್ನಿಸ್ತಾ ಇತ್ತು. ನನಗಷ್ಟು ಕ್ಲಿಯರಾಗಿ ಬರಲ್ಲ, ಇವಾಗ ಕಲಿತಾ ಇದ್ದೀನಿ. ಸೊ ಕಲ್ತಿರೋದಾದ್ರೂ ಪ್ರಾಕ್ಟೀಸ್ ಆದರೂ ಮಾಡಬೇಕಲ್ಲ. ತುಂಬ ದಿನ ಆಗೋಯ್ತಂತ ಅದು ಕೂಡ ಪ್ರಾಕ್ಟೀಸ್ ಮಾಡೋಣ ಅಂತ ಟೈಮ್ ಇತ್ತಲ್ಲ 8:30. ಹಾಗೆ ಮಕ್ಳಿಗೆಲ್ಲ ಓದಿಸ್ ಕೂಡ ಆಯಿತು. ಫ್ರೀ ಇದ್ನಲ್ಲ, ಎಲ್ಲ ಕೆಲಸನೂ ಬೇಗ ಮುಗೀತಂತ 9 ಗಂಟೆಗೆ ಕೂತ್ಕೊಂಡು ಸ್ವಲ್ಪ ಬ್ಲೌಸ್ ಎಲ್ಲ ಕಟ್ ಮಾಡಿಕೊಂಡೆ ಬೆಳಗ್ಗೆಗೆ ಹೊಲಿಯೋಣ ಅಂತ. ನಮ್ದು ಏನಾದರೂ ಒಂದು ಹ್ಯಾಬಿಟ್ ಇದ್ದರೆ ಅದು ನನಗೆ ಮಾಡೋ ಗಂಟ ಸಮಾಧಾನ ಇರಲ್ಲ. ವಾರಕ್ಕೊಂದು ಸತಿ ಆದರೂ ಮಿಷಿನ್ ಮೇಲೆ ಕೂರಬೇಕು, ಏನಾದರೂ ಒಂದು ಹೊಲಿತಾ ಇರಬೇಕು, ಕಲಿಬೇಕು, ಮಾಡಲೇಬೇಕು ಅನ್ನಿಸ್ತಾ ಇರುತ್ತೆ. ಹಾಗೆ ಫ್ರೀ ಇದ್ನಲ್ಲ, ಎಲ್ಲ ಕಟ್ಟಿಂಗ್ ಕೂಡ ಮಾಡಿಕೊಂಡೆ. ಕಟ್ಟಿಂಗ್ ಮಾಡಿ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಸಮ್ಮರ್ ಇರೋದ್ರಿಂದ, ಸಮ್ಮರ್ ಅಂತಲ್ಲ, ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ, ಬಟ್ ಆದರೂ ವಿಂಟರ್ಗೆ ಯಾವ ಸೀಸನ್ ಆದರೂ ಸರಿ ನನ್ನ ಕಾಲು ಪಾದ ಮಾತ್ರ ಹೊಡಿತಾನೆ ಇರುತ್ತೆ. ಹಾಗೆ ಇದೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ವ್ಯಾಸ್ದನ್ನೆಲ್ಲ ಕಾಲ್ಗೆ ಹಚ್ಕೊಂಡು ಎಲ್ಲ ಕೆಲಸ ಮುಗೀತಲ್ಲ ಹಚ್ಕೊಂಡು ಹಾಗೆ ಸಾಕ್ಸ್ ಕೂಡ ಹಾಕ್ಕೊಂಡು ಮಲ್ಕೊತಾ ಇದ್ದೀನಿ. ಸ್ವಲ್ಪ ಸ್ಮೂತ್ನೆಸ್ ಆಗುತ್ತೆ. ಡ್ರೈ ಸ್ಕಿನ್ ಇದ್ದರೆ ಹಾಗೆ ಅಲ್ಲ. ಓಕೆ ಬಾಯ್ ಸ್ನೇಹಿತರೆ, ಹೇಗಿದೆ ವಿಡಿಯೋ ಕಮೆಂಟ್ ಮಾಡಿ. ಏನು ಮಾಡ್ತಿದ್ದೀರಾ? ಹಾಲು ಕರಿತಿದ್ದೀರಾ? ಆಂಟಿ ಕೂಡ, ಆಂಟಿ ಕಾಪಿ ಮಾಡ್ಕೊಳ್ಳಿ. ನೋಡಿ ಕತೆ ಆಂಟಿ ಕೂಡ